ಗೆಳೆಯರು ಹಿರಿಯರಿಗೆ ಬೆಳಗಿನ ಶುಭೋದಯಗಳು ಮತ್ತು ಗಣರಾಜ್ಯ ದಿನದ ಶುಭಾಶಯಗಳು. ಇಂದು ನಾವು ಜನವರಿ 26, 2025ರಂದು 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಬ್ರಿಟಿಷ್ ಆಡಳಿತಕ್ಕೆ ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾಯಿತು. ಭಾರತದ ಬ್ರಿಟಿಷ ಜಾರಿಗೆ ತಂದ ಕಾನೂನುಗಳಿಂದ ಆಡಳಿತ ನಡೆಸುತ್ತಿತ್ತು. ನಂತರ ಹಲವು ಚರ್ಚೆ ಮತ್ತು ತಿದ್ದುಪಡಿಗಳ ನಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೇತೃತ್ವದ ಸಮಿತಿ ಭಾರತೀಯ ಕರಡನ್ನು ಸಲ್ಲಿಸಿತ್ತು. ಇದನ್ನು ನವೆಂಬರ್ 26, 1947ರಂದು ಅಂಗೀಕರಿಸಲಾಯಿತು ಮತ್ತು ಅಧಿಕೃತವಾಗಿ ಜನವರಿ 26, 1950ರಂದು ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನ ಜನವರಿ 26 ಅಸ್ತಿತ್ವಕ್ಕೆ ಬಂದಿತು. ಭಾರತದ ಪ್ರಜೆಗಳು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ, ಜನರಿಗಾಗಿ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳು, ಕಟ್ಟಡಗಳನ್ನು ಅವರು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟರು. ಅವರು ಪಾಲಿಸಬೇಕು. ಸಮಗ್ರ ಘರ್ಷಣೆ ಸಂವಿಧಾನ. ಸುದೀರ್ಘ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಲಕ್ಷಾಂತರ ತ್ಯಾಗ ಬಲಿದಾನಗಳು ನಂತರ ಜನವರಿ 26, 1950ರಂದು ಸ್ವತಂತ್ರವಾಯಿತು, ಗಣರಾಜ್ಯವಾಯಿತು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಶಿಕ್ಷಕರು ಜೋರಾದ ಚಪ್ಪಾಳೆ ಮೂಲಕ My name is Ajwal Ramkumar Chakwan. My studying in 5th English medium. As we all know that we all have waited around the very critical obstacles of our nation, which is called Proud Day. So I first wish to all of you a very happy Republic Day. And I would like to thank my class teacher for giving me such a great obstacles of our nation to speak on this proud day. We celebrated in India on 26 January every year because the Constitution of India came into force on this day in 1950. Thank you. Yes, Sandy.